ಈ ಕ್ಷಣ ನೀನು ಏನನ್ನು ಹೇಳದೆ ನಿಶ್ಶಬ್ದವಾಗಿ ಬೇಸರದಿಂದ ಕುಳಿತಿರುವೆಯ. ಒಂದಷ್ಟು ದುಃಖ, ಒಂದಷ್ಟು ನಿರಾಶೆ, ನಂಬಿಕೆ ಕಳೆದುಕೊಂಡ ಮನಸ್ಸು, ತುಂಬ ಪ್ರಯತ್ನಿಸಿದ್ದರೂ ಫಲವಿಲ್ಲದಂತೆ ಆಗಿದೆ ಜೀವನ. ಬದುಕು ತಾನೇ ನಿಂತು ಹೋಯಿತೆಂದು ಅನಿಸುತ್ತಿದೆ. ಆದರೆ ಈಗ ನಾನು ಹೇಳುತ್ತಿರುವೆ ಕೇಳು, ನಿನ್ನೊಳಗಿನ ಶಕ್ತಿ ಇನ್ನೂ ಕುಂಠಿತವಾಗಿಲ್ಲ. ಈಗ ನಿನ್ನ ಒಂದು ಉತ್ತಮ ನಿರ್ಧಾರ ಜೀವನವನ್ನೇ ಬದಲಿಸಬಲ್ಲದು. ಈಗ ನೀನು ಎದುರಿಸುತ್ತಿರುವ ನೋವು ನಿನ್ನ ಶಕ್ತಿಗೆ ಒಂದು ಪರೀಕ್ಷೆ ಆಗಿದೆ. ಬೇಸರ ಎನ್ನುವುದು ನೀನು ಹೋಗುತ್ತಿದ್ದ ದಾರಿಯಲ್ಲಿ ಒಂದು ವಿರಾಮವಷ್ಟೇ, ಅಂತ್ಯವಲ್ಲ. ನೀನು ಬೇಸರವಾಗಿ ಕುಳಿತಿದ್ಯಾ ಅಂದರೆ ಅಲ್ಲೇ ಕುಳಿತು ಆಲೋಚಿಸು, ನಿನ್ನೊಳಗೆ ಅದೆಷ್ಟು ಶಕ್ತಿ ಇದೆ ಎಂದು ನಿನಗೆ ನಾನು ಹೇಳಲಾರೆ. ನಿನ್ನ ಶಕ್ತಿಯ ಅರಿವನ್ನು ಮೂಡಿಸಬೇಕು. ಅದು ಕೇವಲ ನಿನ್ನ ಕೈಯಲ್ಲಿದೆ. ನಿನ್ನೊಳಗೆ ಬೆಂಕಿ ಉರಿಸುವಂಥ ಶಕ್ತಿ ಇದೆ. ಆದರೆ ಅದು ಈಗ ಮಂಕಾಗಿ ಕಾಣಬಹುದು. ನೆನಪಿಡು, ಅದು ಇನ್ನೂ ನಶಿಸಿ ಹೋಗಿಲ್ಲ. ಒಮ್ಮೆ ಹೃದಯದಿಂದ ನಿನಗೆ ನಿನ್ನ ಕನಸನ್ನು ನೆನಪಿಸು. ಅದು ನಿನ್ನ ಕಣ್ಣೀರಿನಿಂದ ಹೊರಬರಬಹುದು, ಆದರೆ ಆ ನಿನ್ನ ಕನಸು ಮತ್ತೆ ನಿನ್ನನ್ನು ಎದ್ದೇಳುವಂತೆ ಮಾಡುತ್ತದೆ. ಬೇಸರ, ನಿರಾಶೆ ಜೀವನದ ಒಂದು ಭಾಗ ಅಷ್ಟೇ, ಅದೇ ಶಾಶ್ವತವಾಗಲು ಬಿಡಬೇಡ. ನೀನು ಬೇಸರದಿಂದ ಕೂಡಿರುವೆಯೋ, ನಿರಾಶೆಯಿಂದ ಕುಳಿತಿರುವೆಯೋ, ವಿಫಲತೆಯನ್ನು ಅನುಭವಿಸಿರುವೆಯೋ, ಅದು ನಿನ್ನ ಪರಿಸ್ಥಿತಿ ಏನೆಂದು ನನಗೆ ನಿಖರವಾಗಿ ತಿಳಿದಿಲ್ಲ. ಆದರೆ ನಿನ್ನಲ್ಲಿ ಛಲ ಮತ್ತು ಆತ್ಮವಿಶ್ವಾಸ ಮೂಡುವಂಥ ಒಂದು ಮೋಟಿವೇಶನ್ ನಾನು ನೀಡಬಲ್ಲೆ. ನೀನು ಇಷ್ಟವಿಲ್ಲದ ಕೆಲಸದಲ್ಲಿದ್ದೀಯಾ, ವಿಫಲತೆಗಳನ್ನು ಎದುರಿಸುತ್ತಿದ್ದೀಯಾ, ಮಾನಸಿಕವಾಗಿ ಕುಗ್ಗಿದ್ದೀಯಾ. ಹೌದು, ಇದು ಬೇಸರ ಮೂಡಿಸುವಂಥ ಸನ್ನಿವೇಶವೇ ಆಗಿದೆ. ಆದರೆ ನೀನು ಶೂನ್ಯದಿಂದ ಶಿಖರದವರೆಗೂ ಹೋಗಬಲ್ಲೆ. ನಿನಗೆ ಬೇಕಾಗಿರುವುದು ಸನ್ಮಾರ್ಗದತ್ತ ಹೆಜ್ಜೆ ಇಡುವ ಧೈರ್ಯ, ನಿರಂತರ ಪ್ರಯತ್ನ, ಹೋರಾಡುವ ಛಲ ಅಷ್ಟೇ. ನಿನಗೆ ಈ ಕ್ಷಣ ಬೇಕಾಗಿರುವುದು ಯಶಸ್ಸು ಅಲ್ಲ, ಅದು ಧೈರ್ಯ. ಮೊದಲು ನಿನಗೆ ಬೇಕಾಗಿದೆ ಅದು ನಾನು ಮತ್ತೆ ಪ್ರಾರಂಭಿಸುತ್ತೇನೆ ಎಂಬ ಆತ್ಮವಿಶ್ವಾಸ ಬೇಕಾಗಿದೆ. ಎಷ್ಟು ಬಾರಿ ಬಿದ್ದಿರಬಹುದು ಗೊತ್ತಿಲ್ಲ, ಎಷ್ಟು ಬಾರಿ ನಿರಾಶೆ ಆಗಿರಬಹುದು ಅದು ತಿಳಿದಿಲ್ಲ. ಯಾರ ಬೆಂಬಲವಿಲ್ಲದಿದ್ದರೂ ದಾರಿ ಹುಡುಕುವ ಶಕ್ತಿ ನಿನ್ನೊಳಗಿದೆ. ಇದು ಯಾರೂ ತೋರಿಸಬಲ್ಲ ಶಕ್ತಿ ಅಲ್ಲ, ನೀನೇ ನಿನ್ನ ಶಕ್ತಿಯನ್ನ ಸಾಬೀತುಪಡಿಸಬೇಕು. ಈಗ ಕೇಳು, ಎದ್ದೇಳು ಹಾಗೂ ಈಗಲೇ ಪ್ರಾರಂಭಿಸು. ಮತ್ತೆ ಮತ್ತೆ ಪ್ರಯತ್ನಿಸು, ಸನ್ಮಾರ್ಗದತ್ತ ಹೆಜ್ಜೆ ಹಾಕು. ಬೇಸರದಲ್ಲಿ ಕುಳಿತಿರುವಾಗ ಜೀವನ ನಿಲ್ಲುವುದಿಲ್ಲ. ಬದುಕು ನಿನ್ನನ್ನು ನಿಂತು ನೋಡುವುದಿಲ್ಲ. ಬದುಕು ಪಯಣದಂತೆ ಮುಂದೆ ಹೋಗುತ್ತಿರುತ್ತದೆ. ನಿನ್ನ ಕಣ್ಣ ಮುಂದೆಯೇ ಹತ್ತಿರದಲ್ಲೇ ಇದ್ದ ಗುರಿಯನ್ನ ಏಕೆ ತಲುಪಿಲ್ಲ ಅಂದರೆ ಅದರ ಹಿಂದೆ ಒಂದು ದೊಡ್ಡ ಪಾಠವಿದೆ. ಅದರ ಹಿಂದೆ ನಿನ್ನ ಭವಿಷ್ಯದ ಶಕ್ತಿ ಅಡಗಿದೆ. ಇದು ಎದುರಾಗುವ ಕಠಿಣ ಸಮಯವನ್ನ ಹೇಗೆ ನೀನು ಎದುರಿಸಿ ನಿಲ್ಲಬಲ್ಲೆ ಎನ್ನುವುದರ ಮೇಲೆ ನಿಂತಿದೆ. ಬೇಸರದಿಂದ ಮೌನವಾಗಿ ಕುಳಿತರೆ ಕೇವಲ ಸಮಯ ನಷ್ಟವಾಗುತ್ತದೆ ಅಷ್ಟೇ. ಆದರೆ ಬೇಸರದ ನಡುವೆಯೂ ಮುಂದೆ ನಡೆಯುವುದೇ ನಿನ್ನ ಗೆಲುವಿನ ಹೆಜ್ಜೆಯಾಗಿದೆ. ನಿನ್ನ ಕನಸನ್ನ ಮತ್ತೆ ನೆನಪಿಸಿಕೊಳ್ಳು, ಮತ್ತೆ ಹೊಸ ದಿಕ್ಕಿನಲ್ಲಿ ಸಾಗು. ಕನಸು ಕೈತಪ್ಪಿ ಹೋಗಿದ್ದರೆ ಮತ್ತೆ ಅದನ್ನ ಹಿಡಿಯಲು ಪ್ರಯತ್ನಿಸು. ನಿನ್ನ ಕನಸು ನಿನ್ನೊಡನೆ ಮಾತಾಡುತ್ತಿದೆ. ನೀನು ಈಗಲೂ ಕೇಳಲಿಲ್ಲ ಅಂದರೆ ತಡವಾಗಿ ಬಿಡುತ್ತದೆ. ಈಗ ಕೇಳೋ ಸಮಯವಾಗಿದೆ. ಈ ಕ್ಷಣವೇ ನೀನು ಎದ್ದು ನಿಂತರೆ ನಿನ್ನ ಮುಂದಿರುವ ದಾರಿ ಸ್ಫಟಿಕದಂತೆ ಸ್ಪಷ್ಟವಾಗುತ್ತದೆ. ಈಗಲೇ ತೀರ್ಮಾನ ಮಾಡು ಹಾಗೂ ಈ ಕ್ಷಣವೇ ನಿನ್ನ ಹೊಸ ಅಧ್ಯಾಯ ಪ್ರಾರಂಭವಾಗಲಿ. ನಿನ್ನ ಶಕ್ತಿಯನ್ನು ನಿನ್ನ ಉದ್ದೇಶದ ಈಡೇರಿಕೆಗಾಗಿ ಮುಡಿಪಾಗಿಡು. ಬೇಸರದಿಂದ ತುಂಬಿರುವ ನಿನ್ನ ಮನಸ್ಸನ್ನು ಮತ್ತೆ ಬೆಳಗುವಂತೆ ಮಾಡಬಹುದು. ಗೆಲ್ಲಲು ಬೇಕಾದ ಶಕ್ತಿ ನಿನ್ನೊಳಗೆ ಖಂಡಿತವಾಗಿಯೂ ಇದೆ. ಒಳ್ಳೆಯದಾಗಲಿ. ಧನ್ಯವಾದ.